ಬಾಂಗ್ಲಾ ಚೀನಾಗೆ ಬಿಸುವ ಶಾಕ್, ಮರಿ ರಾಷ್ಟ್ರದ ವೀಕ್ನೆಸ್ ಬಯಲು, ಒಂದು ದೇಶ ಎರಡೆರಡು ಚಿಕನ್ ನೆಕ್. ಇತ್ತೀಚೆಗಷ್ಟೇ ನೆರೆಯ ಬಾಂಗ್ಲಾದಲ್ಲಿ ಸೋ ಕಾಲ್ಡ್ ಗ್ರೇಟರ್ ಬಾಂಗ್ಲಾದೇಶದ ಮ್ಯಾಪ್ ವೈರಲ್ ಆಗಿತ್ತು. ಟರ್ಕಿ ಮೂಲದ ಕಂಪನಿ ಪಶ್ಚಿಮ ಬಂಗಾಳವನ್ನ ಬಾಂಗ್ಲಾದೇಶಕ್ಕೆ ಸೇರಿಸಿತ್ತು. ಬಾಂಗ್ಲಾ ನಾಯಕರಿಗೆ ಪಶ್ಚಿಮ ಬಂಗಾಳದ ಮೇಲೆ ಕಣ್ಣೆತ್ತೋ ತಾಕತ್ತಂತೂ ಇಲ್ಲ. ಆದ್ರೆ ಭಾರತದ ಚಿಕನ್ ನೆಕ್ ಅಂತಲೇ ಕರೆಸಿಕೊಳ್ಳೋ ಸಿಲಿಗುರಿ ಕಾರಿಡಾರ್ ಬಗ್ಗೆ ಮಾತನಾಡ್ತಿದ್ರೆ ಅವರಿಗೆ ನಿದ್ರೆ ಬರೋದಿಲ್ಲ. ಅಲ್ಲಿನ ಸೋ ಕಾಲ್ಡ್ ಚೀಫ್ ಅಡ್ವೈಸರ್ ಮೊಹಮ್ಮದ್ ಯೂನಸ್ ಸಿಲಿಗುರಿ ಕಾರಿಡಾರ್ ಪಕ್ಕದಲ್ಲಿ ಏರ್ ಸ್ಟ್ರಿಪ್ ಕಟ್ಟಿ ಅಂತ ಚೀನಾನ ಕೂಡ ಕರೆದಿದ್ರು. ಆದ್ರೀಗ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಒಂದೇ ಮಾತಲ್ಲಿ ಬಾಂಗ್ಲಾಗೆ ಎರಡು ಕಡೆಯಿಂದ ಬರೆ ಹಾಕಿದ್ದಾರೆ. ಬಾಂಗ್ಲಾ ನಮ್ಮ ಒಂದು ಚಿಕನ್ ನೆಕ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೆ ನಾವು ಅದರ ಎರಡು ಚಿಕನ್ ನೆಕ್ ಅನ್ನ ಕಟ್ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಚಿಕನ್ ನೆಕ್ ನಿಮ್ದು ಎರಡು ಚಿಕನ್ ನೆಕ್ ಇದೆ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಎಲ್ಲಿವೆ ಬಾಂಗ್ಲಾದೇಶದ ಚಿಕನ್ ನೆಕ್? ಅದರಲ್ಲಿ ಒಂದು ಚಿಕನ್ ನೆಕ್ ಅಂತೂ ಕಟ್ ಮಾಡಿಬಿಟ್ರೆ ಭಾರತದ ಚಿಕನ್ ನೆಕ್ ಕೋಣದ ನೆಕ್ ತರ ದಪ್ಪ ಆಗಿಬಿಡುತ್ತೆ. ಹಿಮಂತ ಸರ್ಮಾ ಜಗತ್ತಿನ ಮುಂದೆ ಇದನ್ನು ಹೇಳೋ ಮೂಲಕ, ಅದರಲ್ಲೂ ಚೀನಾದ ಮುಂದೆ ಬಾಂಗ್ಲಾದ ಭೌಗೋಳಿಕ ದೌರ್ಬಲ್ಯವನ್ನ ಬಯಲು ಮಾಡಿರೋದು ಹೇಗೆ, ಎರಡು ದೇಶಗಳಿಗೂ ಇದರಿಂದ ಮುಖಭಂಗ ಆಗ್ತಿರೋದು ಹೇಗೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆತನಕ ಮಿಸ್ ಮಾಡಿದೆ ನೋಡಿ. ಒಂದು ಕೊರಳಿಗೆ ಎರಡು ಕೊರಳು. ಸ್ನೇಹಿತರೆ, ಬಾಂಗ್ಲಾದೇಶದಲ್ಲಿ ಮತ್ತೆ ಪರಿಸ್ಥಿತಿ ಹಾಳಾಗಿದೆ. ಚೀಫ್ ಅಡ್ವೈಸರ್ ಮೊಹಮ್ಮದ್ ಯೂನುಸ್ ಹಾಗೂ ಆರ್ಮಿ ಜನರಲ್ ವಕರುಜ್ಜಮಾನ್ ನಡುವಿನ ಸಂಬಂಧ ಹಾಳಾಗಿ ಕಚ್ಚಾಡ್ತಿದ್ದಾರೆ. ಇದರ ಮಧ್ಯೆ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಬಾಂಗ್ಲಾ ಅಡಿಮುಡಿ ಎರಡನ್ನೂ ಛೇದಿಸೋ ಮಾತುಗಳನ್ನಾಡಿದ್ದಾರೆ. ಭಾರತದ ಚಿಕನ್ ನೆಕ್ ಸಿಲಿಗುರಿ ಕಾರಿಡಾರ್ ಮೇಲೆ ಬಾಂಗ್ಲಾ ಏನಾದರೂ ಕಣ್ಣು ಹಾಕಿದ್ರೆ ಅವರ ಎರಡು ಚಿಕನ್ ನೆಕ್ಗಳನ್ನ ಭಾರತ ಕೊಯ್ದು ಹಾಕುತ್ತೆ ಅಂತ ಹೇಳಿದ್ದಾರೆ. ಈ ಮ್ಯಾಪ್ ಅನ್ನ ಸೂಕ್ಷ್ಮವಾಗಿ ಗಮನಿಸಿ. ಚಿಕನ್ ನೆಕ್ ಓ, ಭಾರತದ ಈ ಜಾಗ ತುಂಬಾ ಸಣ್ಣ ಇದೆ, ಈ ಕಡೆ ಬಾಂಗ್ಲಾ ಆ ಕಡೆ ಚೀನಾ ಆಟ ಆಡ್ಬೋದು ಅಂತ ಈ ಯುನಸ್ ಅಂದ್ಕೊಂಡಿತ್ತು. ಆದ್ರೆ ಅದೇ ಬಾಂಗ್ಲಾವನ್ನ ಸುತ್ತಲೂ ಆವರಿಸಿರೋ ಭಾರತ ಮನಸ್ಸು ಮಾಡಿದ್ರೆ ಬಾಂಗ್ಲಾದ ಎರಡು ಚಿಕನ್ ನೆಕ್ಗಳನ್ನ ಕುಯ್ದು ಹಾಕಬಹುದು ಅಂತ ಹೇಳಿ ಈಗ ಹಿಮಂತ ಬಿಸ್ವಾ ಸರ್ಮಾ ಹೇಳಿರೋದು. ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಾ, ಚಿಕನ್ ನೆಕ್ ನಂಬರ್ 1 ಪಶ್ಚಿಮ ಬಂಗಾಳದಿಂದ ಮೇಘಾಲಯಕ್ಕೆ ಕನೆಕ್ಷನ್ ಕೊಡೋ ಇಕ್ಕಟ್ಟಿನ ಜಾಗ. ಮೊಹಮ್ಮದ್ ಯೂನುಸ್ ಯಾವ ಜಾಗದಲ್ಲಿ ಏರ್ ಸ್ಟ್ರಿಪ್ ಕಟ್ಟಿ ಅಂತ ಚೀನಾಗೆ ಹೇಳಿದ್ರು ಆ ಜಾಗ ಕೂಡ ಒಂದು ಚಿಕನ್ ನೆಕ್ ಸ್ವಾಮಿ ಅಂತ ಹೇಳಿ ಹಿಮಂತ ಬಿಸ್ವಾ ಸರ್ಮಾ ಹೇಳಿದ್ದಾರೆ. ಇನ್ನು ಎರಡನೇ ಚಿಕನ್ ನೆಕ್ ನಂಬರ್ 2 ಬಾಂಗ್ಲಾದೇಶದ್ದು. ಇಲ್ಲಿ ನೋಡಿ, ಈಶಾನ್ಯ ರಾಜ್ಯ ತ್ರಿಪುರಾದಿಂದ ಬಂಗಾಳ ಕೊಲ್ಲಿಗೆ ಕನೆಕ್ಷನ್ ಕೊಡೋ ಚೋಕ್ ಪಾಯಿಂಟ್. ಇಲ್ಲಿ ಬಾಂಗ್ಲಾದೇಶದ ಬರೀ 30 ಕಿಲೋಮೀಟರ್ ಜಾಗವನ್ನು ವಶಕ್ಕೆ ತಗೊಂಡ್ರೆ ಬಾಂಗ್ಲಾ ತನ್ನ 20% ಭೂಮಿಯನ್ನೇ ಕಳ್ಕೊಳ್ಳುತ್ತೆ. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ನೋಡಿ. ಚಿತ್ತಗಾಂಗ್ ಈ ಭಾಗ. ಎಸ್ ಸ್ನೇಹಿತರೆ, ಮೊದಲು ಈ ಚಿಕನ್ ನೆಕ್ ನಂಬರ್ 2 ಮೇಲೆ ಫೋಕಸ್ ಮಾಡೋಣ. ಅಥವಾ ಇದು ಕೆಳಗಿರೋದ್ರಿಂದ ಚಿಕನ್ ನೆಕ್ ಅನ್ನೋದ್ರ ಬದಲು ಚಿಕನ್ ಲೆಗ್ ಪೀಸ್ ಅಂತ ಕರಿಬೇಕು ಅಂತ ಕಾಣುತ್ತೆ. ನಮ್ಮ ಸಿಲಿಗುರಿ ಕಾರಿಡಾರ್ಗಿಂತ ಕೇವಲ 7-8 ಕಿಲೋಮೀಟರ್ ದೊಡ್ಡ ಪ್ರದೇಶ ಇದು. ಸಿಲಿಗುರಿ ಕಾರಿಡಾರ್ 22 ಕಿಲೋಮೀಟರ್ ಅಗಲ ಇದ್ರೆ ಚಿತ್ತಗಾಂಗ್ನ ಈ ಲೆಗ್ ಪೀಸ್ 29.75 ಕಿಲೋಮೀಟರ್ ಅಗಲ ಇದೆ. ಜೊತೆಗೆ ಇದನ್ನ ಬ್ರೇಕ್ ಮಾಡೋದು ಕಷ್ಟ ಅಲ್ಲ, ಯಾಕಂದ್ರೆ ನಮ್ಮ ಸಿಲಿಗುರಿ ಕಾರಿಡಾರ್ ರೀತಿ ಇದು ಹೈ ಸೆಕ್ಯೂರಿಟಿ ಪ್ರದೇಶ ಕೂಡ ಅಲ್ಲ. ಬಾಂಗ್ಲಾಗೆ ನಮ್ಮ ತರ ಸೆಕ್ಯೂರಿಟಿ ಕೊಡೋ ಸಾಮರ್ಥ್ಯವೂ ಇಲ್ಲ. ಜೊತೆಗೆ ಈ ಪ್ರದೇಶದಲ್ಲಿ ಈಶಾನ್ಯ ರಾಜ್ಯ ತ್ರಿಪುರಾ ಗಡಿಯಲ್ಲಿರೋ ಸಬ್ರೂಮ್ನಿಂದ ಬಂಗಾಳ ಕೊಲ್ಲಿಯಲ್ಲಿರೋ ಬಾಂಗ್ಲಾದೇಶದ ಮಿರ್ಷಾರಾಯ್ ಉಪಜಿಲ್ಲೆವರೆಗೆ ಫೆನಿ ಅನ್ನೋ ನದಿ ಹರ್ಕೊಂಡು ಹೋಗುತ್ತೆ. ಈ ಫೆನಿ ನದಿ ಇಡೀ ಚಿತ್ತಗಾಂಗ್ ಡಿವಿಷನ್ ನ 2 ಭಾಗ ಮಾಡುತ್ತೆ. ಸೊ ಭಾರತ ಆ ನದಿಯ 29.75 ಕಿಲೋಮೀಟರ್ ಜಲ ಮಾರ್ಗದ ಮೇಲೆ ಆಧಿಪತ್ಯ ಸಾಧಿಸಿದ್ರೆ ಸಾಕು, ಚಿತ್ತಗಾಂಗ್ ಡಿವಿಷನ್ 2 ಡಿವೈಡ್ ಆಗತ್ತೆ, ಹೋಳಾಗತ್ತೆ. ಕೆಳಗಿನ ಭಾಗ ಲೆಗ್ ಪೀಸ್ ಬಾಂಗ್ಲಾದಿಂದ ಸಪರೇಟ್ ಆಗುತ್ತೆ ಕೋಳಿಯಿಂದ. ಬಾಂಗ್ಲಾದ ಅತಿ ದೊಡ್ಡ ಬಂದರು ನಗರಿ ಚಿತ್ತಗಾಂಗ್ಗೆ ಸಪರೇಟ್ ಆಗುತ್ತೆ. ಜೊತೆಗೆ ಢಾಕಾ ಚಿತ್ತಗಾಂಗ್ ನ್ಯಾಷನಲ್ ಹೈವೇ ಕಟ್ ಆಗುತ್ತೆ. ನಿಮ್ಗೆ ಗೊತ್ತಿರಲಿ, ಬಾಂಗ್ಲಾದ 90% ವಿದೇಶಿ ವ್ಯಾಪಾರ ನಡೆಯೋದು ಚಿತ್ತಗಾಂಗ್ ಪೋರ್ಟ್ ಮೂಲಕ. ಬಟ್ಟೆ ಎಲ್ಲ ಕಳಿಸ್ತಾರಲ್ಲ, ಅದು ಅಲ್ಲಿಂದನೇ ಆಗೋದು. ಸೊ ಚಿತ್ತಗಾಂಗ್ ಕಳ್ಕೊಂಡ್ರೆ ಬಾಂಗ್ಲಾ ತನ್ನ ಆರ್ಥಿಕತೆಯ ಇಂಜಿನ್ನೇ ಕಳ್ಕೋಬೇಕಾಗತ್ತೆ. ಸರ್ಕಸ್ನಲ್ಲಿ ಗೊಂಬೆಗಳಿಗೆ ರಿಂಗ್ ಎಸೆದು ಗೆಲ್ತಾರಲ್ಲ, ಆ ರೀತಿ ರಿಂಗ್ ಎಸೆದು ಈ ಚೌಕ್ ಪಾಯಿಂಟ್ ವಶಪಡಿಸ್ಕೊಳ್ತೀವಿ ಅಂತ ಹಿಮಂತ ಬಿಸ್ವಾ ಸರ್ಮಾ ಬೆದರಿಕೆ ಒಡ್ಡಿದ್ದಾರೆ ಬಾಂಗ್ಲಾಗೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ 3 ನೈಟ್ 4 ಡೇಸ್ ಟ್ರಿಪ್. ಇದು ಆಫರ್ ಪ್ರೈಸ್ ಕೇವಲ 32,500 ರೂಪಾಯಿ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೇಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜೂನ್ 25
ತಾರೀಕು. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಚಿಕನ್ ನೆಕ್ ನಂಬರ್ 1. ಈ ಮ್ಯಾಪ್ ಅನ್ನ ಗಮನಿಸಿ ಸ್ವಲ್ಪ. ಪಶ್ಚಿಮ ಬಂಗಾಳದ ದಿನಾಜ್ಪುರ್ನಿಂದ ಮೇಘಾಲಯದ ನೈಋತ್ಯ ಘಾರೋ ಬೆಟ್ಟಗಳ ಮಧ್ಯೆ ಇರೋ ಈ ಚೋಕ್ ಪಾಯಿಂಟ್ ಡಿಸ್ಟೆನ್ಸ್ 90 ಕಿಲೋಮೀಟರ್. ಇದನ್ನ ಭಾರತ ಕಟ್ ಮಾಡಿದ್ರೆ ಬಾಂಗ್ಲಾದೇಶದ ನೆಕ್ ಪೀಸ್, ಲೆಗ್ ಅಲ್ಲ ನೆಕ್ ಪೀಸನ್ನೇ ಕಟ್ ಮಾಡ್ದಂಗಾಗತ್ತೆ. ಈ ರಂಗ್ಪುರ್ ಡಿವಿಷನ್ ಬಾಂಗ್ಲಾದೇಶದ ಕಾಶ್ಮೀರ ಇದ್ದ ಹಾಗೆ. ಈ ಡಿವಿಷನ್ಗೆ ಸಿಲಿಗುರಿ ಕಾರಿಡಾರ್ ಜೊತೆಗೆ ಬಾರ್ಡರ್ ಇರೋದು. ಆದರೆ ಈ ಚೋಕ್ ಪಾಯಿಂಟ್ ವಶಪಡಿಸ್ಕೊಂಡ್ರೆ ರಂಗ್ಪುರ್ ಡಿವಿಷನ್ ಭಾರತದ ಕಂಟ್ರೋಲಿಗೆ ಬರುತ್ತೆ. ಅಷ್ಟೇ ಅಲ್ಲ, ಈಗ 22 ಕಿಲೋಮೀಟರ್ ಅಗಲ ಇರೋ ಸಿಲಿಗುರಿ ಕಾರಿಡಾರ್ 220 ಕಿಲೋಮೀಟರ್ ಆಗುತ್ತೆ. ಅದಕ್ಕೆ ಹೇಳಿದ್ದು ಚಿಕನ್ ನೆಕ್ ಕೋಣದ ನೆಕ್ ಆಗುತ್ತೆ ಅಂತ ಹೇಳಿ. ಅಂದರೆ ಅಷ್ಟು ಬಲಶಾಲಿ ಆಗುತ್ತೆ ಆ ನೆಕ್ ಅಂತ ಹೇಳಿ ಭಾರತದ ಆ ಜಾಗದಲ್ಲಿ. ಆತಂಕದ ವಿಚಾರ ಅಂದರೆ ಇದೇ ರಂಗ್ಪುರ್ ಡಿವಿಷನ್ನಲ್ಲಿ ಸದ್ಯ ಬಾಂಗ್ಲಾದೇಶ ಭಾರತದ ಭದ್ರತೆಗೆ ಧಕ್ಕೆಯಾಗೋ ರೀತಿಯಲ್ಲಿ ಹೆಜ್ಜೆ ಇಡ್ತಾ ಇದೆ. 2ನೇ ಮಹಾಯುದ್ಧ ಟೈಮ್ನಲ್ಲಿ ಬ್ರಿಟಿಷರು ಇಲ್ಲಿನ ಲಾಲ್ ಮೊನಿರ್ ಹತ್ ಅನ್ನೋ ಪ್ರದೇಶದಲ್ಲಿ ಒಂದು ಏರ್ ಸ್ಟ್ರಿಪ್ ನಿರ್ಮಿಸಿದ್ರು. ಇದುವರೆಗೆ ಇದು ಇನ್ಆಕ್ಟಿವ್ ಆಗಿತ್ತು, ಕೆಲಸ ಮಾಡ್ತಾ ಇರಲಿಲ್ಲ. ಆದ್ರೀಗ ಮೊಹಮ್ಮದ್ ಯೂನುಸ್ ಸರ್ಕಾರ ಚೀನಾ ಹೆಲ್ಪಿಂದ ಈ ಏರ್ ಸ್ಟ್ರಿಪ್ ರಿಪೇರಿಗೆ ಕೈ ಹಾಕಿದೆ. ಈ ಏರ್ ಬೇಸ್ ಸಿಲಿಗುರಿ ಕಾರಿಡಾರ್ನಿಂದ ಬರೀ 100 ಕಿಲೋಮೀಟರ್ ದೂರದಲ್ಲಿದೆ. ಒಂದು ವೇಳೆ ಲಾಲ್ ಮೊನಿರ್ ಹತ್ ಏರ್ ಬೇಸ್ ರೆಡಿ ಆದರೆ ಚೀನಾನೇ ರೆಡಿ ಮಾಡ್ತಿರೋದ್ರಿಂದ ಅದನ್ನು ಆಕ್ಸೆಸ್ ಪಡ್ಕೊಳ್ಳುತ್ತೆ. ಈ ಯೂನಸ್ಗೆ ಏನು ಬೇಜಾರಿಲ್ಲ, ಬಂದು ಬಾಗಲ್ ತೆಕ್ಕೊಂಡು ಕೂರುತ್ತೆ ಇತ್ತು ಯೂನಸ್, ಬರಲಿ ಜಿನ್ಪಿಂಗ್ ನುಗ್ಲಿ ಒಳಗಡೆ ಅಂತ ಹೇಳಿ. ಸೊ ಚೀನಾ ಈಸಿಯಾಗಿ ಇಲ್ಲಿ ಬಂದು ಆಟ ಆಡೋಕ್ಕೆ ಶುರು ಮಾಡುತ್ತೆ. ಭಾರತದ ಮಿಲಿಟರಿ ಫೆಸಿಲಿಟೀಸ್ ಮೇಲೆ ಕಣ್ಣಿಡೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಟ್ರೂಪ್ ಮೂವ್ಮೆಂಟ್ಸನ್ನು ಮಾನಿಟರ್ ಕೂಡ ಮಾಡ್ಬೋದು. ಬೇರೆ ಬೇರೆ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಮಾನಿಟರ್ ಮಾಡ್ಬೋದು, ಇನ್ಕ್ಲೂಡಿಂಗ್ ಸಿಲಿಗುರಿ ಕಾರಿಡಾರ್. ಆದರೆ ಅದನ್ನೆಲ್ಲ ತಡೆಯೋಕೆ ಭಾರತ ಮಾಡಬೇಕಾಗಿರೋದು ಒಂದೇ ಕೆಲಸ. ಸಂದರ್ಭ ಬಂದರೆ ಈ 90 ಕಿಲೋಮೀಟರ್ ಚೋಕ್ ಪಾಯಿಂಟ್ಗೆ ಕತ್ತರಿ ಪ್ರಯೋಗ ಮಾಡೋದು. 14 ಜನ್ಮ ಎತ್ತಿ ಬರಬೇಕು. ಸ್ನೇಹಿತರೆ, ಲಾಲ್ ಮೊನಿರ್ ಹತ್ ಏರ್ ಬೇಸ್ ರಿಪೇರಿ ಕೆಲಸಕ್ಕೆ ಚೀನಾ ಸಹಾಯ ಮಾಡ್ತಿರೋ ರಿಪೋರ್ಟ್ಸ್ ಬಂದ ಬೆನ್ನಲ್ಲೇ ಹಿಮಂತ ಬಿಸ್ವಾ ಸರ್ಮಾ ಬಾಂಗ್ಲಾಗೆ ಡಬಲ್ ಚಿಕನ್ ನೆಕ್ ವಾರ್ನಿಂಗ್ ಕೊಟ್ಟಿರೋದು. ಈ ವೇಳೆ ಭಾರತದ ಮಿಲಿಟರಿ ಶಕ್ತಿಯನ್ನು ಬಾಂಗ್ಲಾದೇಶಕ್ಕೆ ರಿಮೈಂಡ್ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ಮುಂಚೆನೆ ಒಂದು ಲೆಕ್ಕ, ಈಗಲೇ ಒಂದು ಲೆಕ್ಕ ಅಂತ ಹೇಳಿದ್ದಾರೆ. ಬಾಂಗ್ಲಾದೇಶ ಭಾರತದ ಬಗ್ಗೆ ಏನಾದರೂ ಕಿತಾಪತಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಅದಕ್ಕೂ ಮುಂಚೆ ಕನಿಷ್ಠ 14 ಬಾರಿ ಮತ್ತೆ ಹುಟ್ಟಿ ಬರಬೇಕು. ಯಾರೂ ನಮ್ಮ ಸಿಲಿಗುರಿ ಕಾರಿಡಾರ್ ಟಚ್ಚು ಮಾಡೋಕ್ಕಾಗಲ್ಲ. ಅದರಲ್ಲೂ ಬಾಂಗ್ಲಾದೇಶಕ್ಕೆ ಇಂಪಾರ್ಟೆನ್ಸ್ ಕೊಡೋದು ಬೇಕಾಗಿಲ್ಲ. ಅದೊಂದು ಚಿಕ್ಕ ರಾಷ್ಟ್ರ, ಭಾರತದೊಂದಿಗೆ ಕಂಪೇರ್ ಕೂಡ ಮಾಡೋಕ್ಕಾಗಲ್ಲ ಅಂತ ಯೂನಸ್ಗೆ ಮುಖಭಂಗ ಮಾಡಿದ್ದಾರೆ ಹಿಮಂತ ಬಿಸ್ವಾ ಸರ್ಮಾ. ಇದೇ ಯೂನಸ್ ಈಶಾನ್ಯ ರಾಜ್ಯಗಳನ್ನು ಭಾರತದ ಲ್ಯಾಂಡ್ ಲಾಕ್ಡ್ ಭೂಪ್ರದೇಶ ನಾವು ಸುತ್ತುವರೆದಿದ್ದೀವಿ ಅಂತ ಹೇಳಿದರು. ಅವ್ರಿಗೆ ಗೊತ್ತಿಲ್ಲ, ಮ್ಯಾಪಲ್ಲಿ ಇನ್ನೊಂದು ಸ್ವಲ್ಪ ಝೂಮ್ ಔಟ್ ಮಾಡಿ ನೋಡಬೇಕು ಯೂನಸ್, ಇನ್ನೊಂದು ಚೂರು ಝೂಮ್ ಔಟ್. ಆವಾಗ ಗೊತ್ತಾಗುತ್ತೆ ಅವರಿಗೆ ಅವರು ಈಶಾನ್ಯ ರಾಜ್ಯಗಳನ್ನು ಸುತ್ತುವರೆದಿರೋದಲ್ಲ, ಬದಲಿಗೆ ಭಾರತದ ಕಂಕಳ ಒಳಗಡೆ ಮರಿತರ ಕುತ್ಕೊಂಡಿದೆ, ಅದು ಕೋಳಿ ಮರಿತರ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಇನ್ನೊಂದು ಸ್ವಲ್ಪ ಝೂಮ್ ಔಟ್ ಮಾಡಿ ನೋಡಿದಾಗ. ಆದರೆ ಇದನ್ನು ಅರಿಯದ ಯೂನಸ್ ಒಳ್ಳೆ ಕೂಪ ಮಂಡೂಕ ಥರ, ಅಂದರೆ ಒಂದು ಬಾವಿಯೊಳಗಿನ ಕಪ್ಪೆ ಥರ, ಇದೇ ಪ್ರಪಂಚ, ಇದೇ ಸಾಮ್ರಾಜ್ಯ, ನಾನೇ ಇದರ ರಾಜ ಅಂಥೇಳಿ ಕಪ್ಪೆಗಳು ಕೂಗ್ತಾ ಇರ್ತಾವಲ್ಲ, ಟ್ರೋ 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 ಅಂಥೇಳಿ, ಆ ರೀತಿ ಇದು ಯೂನಸ್ ಕೂಗ್ತಾ ಇತ್ತು. ಚೀನಾಗೆ ಹೋಗಿ ನಿಂತುಕೊಂಡು ಭಾರತದ ಈಶಾನ್ಯ ರಾಜ್ಯಗಳು, 7 ಸಿಸ್ಟರ್ಸ್ ರಾಜ್ಯಗಳು ಲ್ಯಾಂಡ್ ಲಾಕ್ಡ್ ಭೂಪ್ರದೇಶ ಅಂತ ಹೇಳಿಬಿಟ್ಟಿತ್ತು ಇದು ಯೂನಸ್. ಚೀನಾದಲ್ಲಿ ನಿಂತ್ಕೊಂಡು ಈ ರಾಜ್ಯಗಳಿಗೆ ಸಮುದ್ರದ ಸಂಪರ್ಕ ಇಲ್ಲ, ಹಾಗಾಗಿ ಈ ಭಾಗದಲ್ಲಿ ಬಂಗಾಳ ಕೊಲ್ಲಿಗೆ ಬಾಂಗ್ಲಾದೇಶವೇ ಗಾರ್ಡಿಯನ್. ಹೀಗಾಗಿ ನೀವು ಬಂದು ನಮ್ಮ ದೇಶದಲ್ಲಿ ಎಕಾನಮಿ ಇಂಪ್ರೂವ್ ಮಾಡೋಕ್ಕೆ ಇನ್ವೆಸ್ಟ್ ಮಾಡಿಬಿಡಿ, ನಿಮ್ಮ ವ್ಯಾಪಾರ ಇಂಪ್ರೂವ್ ಮಾಡ್ಕೊಳ್ಳಿ, ನಾನು ಬಿಡ್ತೀನಿ ಅಂತ ಚೀನಾಗೆ ಆಫರ್ ಕೊಟ್ಟಿದ್ರು. ದೊಡ್ಡ ಇಶ್ಯೂ ಆಗಿತ್ತು. ಯೂನಸ್ರ ಆ ಸ್ಟೇಟ್ಮೆಂಟ್ಗೆ ಪ್ರತಿಯಾಗಿ ಭಾರತ ಸೂಕ್ಷ್ಮವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ನಮ್ಮ ನಾರ್ತ್ ಈಸ್ಟರ್ನ್ ರಾಜ್ಯಗಳಿದಾವಲ್ಲ, ಇಡೀ ಈ ಭೂಪ್ರದೇಶಕ್ಕೆ ಆ ಬಾಂಗ್ಲಾದೇಶ, ಮಯನ್ಮಾರ್, ಆಗ್ನೇಯ ಏಷ್ಯಾ ಏನು ಶುರುವಾಗುತ್ತೆ ಆ ಭೂಪ್ರದೇಶಕ್ಕೇನೆ ಹೃದಯ ಇದ್ದ ಹಾಗೆ, ಹಾರ್ಟ್ ಇದ್ದ ಹಾಗೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅಂದರೆ ಬಾಂಗ್ಲಾ, ನೀನು ನಮ್ಮ ನಾರ್ತ್ ಈಸ್ಟನ್ನು ಕವರ್ ಆಗಿರೋದಲ್ಲ, ನಾವು ಇಡೀ ಆ ಆಗ್ನೇಯ ಏಷ್ಯಾದ ಒಳಗೆ ಬಂದು ಚಾಚ್ಕೊಂಡಿದ್ದೀವಿ, ಹಾರ್ಟ್ ಥರ ಫಂಕ್ಷನ್ ಮಾಡ್ತಾ ಇದ್ದೀವಿ, ನಾವು ಅಲ್ಲಿವರೆಗೂ ಚಾಚಿದ್ದೀವಿ, ನಾವು ಪೂರ್ತಿ ಸುತ್ತುವರೆದಿದ್ದೀವಿ ಆ ಭಾಗದಲ್ಲಿ, ದೊಡ್ಡ ರಾಷ್ಟ್ರ ನಾವು ಅನ್ನೋ ಮೆಸೇಜನ್ನು ಪಾಸ್ ಮಾಡಿದರು. ಈಗ ಹಿಮಂತ ಬಿಸ್ವಾ ಸರ್ಮಾ ಬಾಂಗ್ಲಾದ 2 ಚಿಕನ್ ನೆಕ್ಗಳ ಬಗ್ಗೆ ರಿಮೈಂಡ್ ಮಾಡಿದ್ದಾರೆ ಯೂನಸ್ಗೆ. ಜೊತೆಗೆ ಸಾಕಷ್ಟು ಜನರು ಈ ರೀತಿ ಪೋಸ್ಟ್ ಹಾಕಿದ್ರು, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಮ್ಯಾಪ್ ಕೂಡ ಗಮನಿಸ್ತಿರ್ಬೋದು. ಚಿತ್ತಗಾಂಗನ್ನು, ರಂಗ್ಪುರವನ್ನು ಭಾರತಕ್ಕೆ ಸೇರಿಸಿದ್ರು ಜನ. ಈಗ ಒಂದು ರಾಜ್ಯದ CM ಈಶಾನ್ಯ ರಾಜ್ಯಗಳಲ್ಲಿ BJPಯ ಒಂಥರ ಆ ಭಾಗದ BJP ಹೈಕಮಾಂಡ್ ಥರನೇ ಇರುವಂತಹ
ಹಿಮಂತ ಬಿಸ್ವಾ ಸರ್ಮಾನೆ ಬಾಂಗ್ಲಾದೇಶಕ್ಕೆ ನೇರವಾಗಿ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಲಿ, ಅಸ್ಸಾಂ ಬಾಂಗ್ಲಾದೊಂದಿಗೆ ದೊಡ್ಡ ಗಡಿಯನ್ನು ಶೇರ್ ಮಾಡುತ್ತೆ. ಅವರು ನೇರವಾಗಿ ಈ ರೀತಿ ಬಾಂಗ್ಲಾಗೆ ರಿಯಾಲಿಟಿಯ ದರ್ಶನವನ್ನು ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ.